ಇಷ್ಟು ದಿನ ಆ ಕೋಣ ನಾನು ಹೇಳ್ದಾಗ ಕೇಳ್ಕೊಂಡು ಬಿದ್ದಿದ್ದ. ಆದ್ರೆ ಇವತ್ತು ಅವನ ಹೆಂಡತಿಗೋಸ್ಕರ ಎಲ್ಲರ ಮುಂದೆ ನನ್ನನ್ನೇ ಪ್ರಶ್ನೆ ಮಾಡ್ತಾನ. ಅವಳನ್ನ ನಾನು ನೋಡ್ಕೋಬೇಕಂತೆ, ಅವಳಿಗೋಸ್ಕರ ಮನೆ ಕೆಲಸ ಮಾಡ್ಬೇಕಂತೆ. ನಾನೇ ಈ ಮನೆ ಆಳೆನೆ. ಸಂದಾಗ ಮಾಟ ಮಾಡಿ ಅವನನ್ನ ಕೈಯೊಳಗೆ ಹಾಕೊಂಡ್ಬಿಟ್ಟವಳಕ್ಕ ಅವಳು. ಆಫ್ಟರ್ ಆಲ್ ಮುಂದಿನ ಹೊತ್ತಿಗೂ ಊಟಕ್ಕೆ ಲೆಕ್ಕ ಹಾಕೋ ಫ್ಯಾಮಿಲಿಯಿಂದ ಬಂದವಳಿಗೆ ದೊಡ್ಡ ಮನೆಯಲ್ಲಿ ರಾಣಿಯಾಗಿ ನಾನು ಸೇವೆ ಮಾಡಬೇಕಾ? ನೆವರ್. ಹುಟ್ಟದಾಗಿಂದಾನೆ ರಾಣಿಯಾಗಿ ಮೆರೆದವಳು ನಾನು. ನಾನು ಯಾವಳ ಸೇವೆನೂ ಮಾಡಲ್ಲ. ಅರ್ಥ ಆಯ್ತಾ? ನಂಗೆ ಅರ್ಥ ಆಗ್ತೈತಕ್ಕ. ಆದರೆ ರಾಮಣ್ಣಂಗೆ ಅವನ ಹೆಂಡ್ರ ಮೇಲಿರೋ ಪಿರುತಿ ನಿಮ್ಯಾಕಿರೋ ಭಯನ ಕಮ್ಮಿ ಮಾಡ್ತೈತೇನೋ ಅನಿಸ್ತೈತೆ. ಅವನು ಹೆಂಡ್ರಿಗೋಸ್ಕರ ಏನೇನೆಲ್ಲ ತಕ್ಕಂಬಂದ ಅಂತ ನೋಡಿದ್ರ ಅದು ಸಾಧಾರಣ ನೆಗಡಿಗೆ. ಇನ್ನೇನಾನ ಅವಳು ಗರ್ಭಿಣಿ ಆಗ್ಬಿಟ್ರೆ? ಚಂದ್ರಿ, ಸಂಸಿ ಅಕ್ಕ, ಏನೋ ಬಾಯಿ ತಪ್ಪಿ ಹೇಳ್ಬಿಟ್ಟೆ. ನನ್ನ ಮೇಲೆ ಕೂಗಾಡಿ ನನ್ನ ಹತ್ರನೇ ಕ್ಷಮೆ ಕೇಳ್ದಿರೋ ಅವನು ಇವತ್ತೇ ನನ್ನ ಹತ್ರ ಬಂದು ಅದಕ್ಕೆ ನನ್ನ ಕ್ಷಮಿಸ್ಬಿಡಿ, ನಿಮ್ಮ ತವ ಹಂಗೆ ಮಾತಾಡಬಾರ್ದಿತ್ತು ಅಂತ ನನ್ನ ಹತ್ರ ಬೇಡ್ಕೊಳ್ಳೋ ಹಾಗೆ ಮಾಡ್ತೀನಿ. ಆ ಕೋಣ ಯಾವತ್ತಿಗೂ ನನ್ನ ಮಾತನ್ನ ಮಾತ್ರ ಕೇಳಬೇಕು. ಕೇಳೋ ಹಾಗೆ ಮಾಡ್ತೀನಿ, ನೋಡ್ತಿರು. ರಾಮು ಅವರೇ, ಏನು ಮಾಡ್ತಿದ್ದೀರಾ? ಹೇಳಿದ್ನಲ್ಲ ನಮ್ಮರೆ ಔಷಧಿ ಅಂತ. ಚಿಕ್ಕ ವಯಸ್ಸಲ್ಲಿದ್ದಾಗ ನಾವು ಹುಡುಗರೆಲ್ಲ ಬಾವಿಲಿ ಈಜಾಡ್ಕೊಂಡು ಶೀತ ಆಗಬಾರ್ದು ಅಂದ್ಬಿಟ್ಟು ಇದನ್ನ ಮಾಡ್ಕೊಂಡು ತಿಂತಿದ್ವಿ. ಹುಸಿ ಖಾರ ಇರ್ತದೆ, ಹಂಗಂತ ದಿಗ್ಲು ಬೀಳ್ಬೇಡಿ. ಖಾರ ಆಗಬಾರ್ದು ಅಂದ್ಬಿಟ್ಟು ಒಂದು ಉಪಾಯ ಮಾಡೀವ್ನಿ. ಇಲಿ ಅವರ ಮಾಡಿ ಮಾಡಿ ಹೇಳ್ತೀನಿ. ನಾನು ತಗೋತೀನಿ. ಇದನ್ನ ಹಂಗೆ ಗಂಟ್ಲಾಗ ಮಾಡಿಕೊಂಡು ರಸ ಬಿಟ್ಕೊಂಡ್ರೆ ಶೀತ ಹೋಯ್ತದೆ. ಆಯ್ತಾ? ನನ್ನ ಯಜಮಾನ್ರು ನನ್ನ ಹೀಗೆ ನೋಡ್ಕೋತಾರೆ ಅಂತಂದರೆ ನಂಗೆ ದಿನ ಶೀತ ಆದರೂ ತೊಂದರೆ ಇಲ್ಲ. ನಮ್ಮರೆ ನೀವು ಬೇರೆ ಬಿಡ್ತು ಅನ್ನಿ, ಆಮ್ಯಾಕೆ ಹಂಗೆ ಆಗ್ಬಿಟ್ರೆ ಕಷ್ಟ. ಅಯ್ಯೋ ಹೌದು. ಆಮೇಲೆ ನಿಮಗೆ ಪಾಠ ಹೇಳ್ಕೊಡೋರು ಯಾರು? ಇವತ್ತೇ ಪಾಠ ಮಿಸ್ ಆಗಿದೆ. ಮಿಸ್ಸಿಗೆ ಹುಷಾರಿಲ್ಲದೆ ಇದ್ದರೆ ಪಾಠ ಮಿಸ್ ಆಯ್ತದೆ. ನೀವೇನು ಚಿಂತೆ ಮಾಡಬೇಡಿ, ಆರಾಮಾಗಿ ಮನೆ ಕಳಿ. ನನ್ನ ಪಾಡಿಗೆ ನಾನು ಕಲ್ತ್ಕೊತೀನಿ. ನಿಜವಾಗ್ಲೂನಾ? ದಿಟ್ಟು ಅಲ್ಲ ನಮ್ಮವ್ರ. ಈಗ ನೀವು ಹೊತ್ತು ಮನೆ ಕಳಿ, ಆಮ್ಯಾಗ ಕಂಡುಬಿಟ್ರೆ ಶೀತ ಮಾಯ ಆಗಿರ್ತದೆ. ಮನೆ ಕಳಿ ಕೊಡಿ, ಮನೆ ಕಳಿ. ಕಣ್ಮುಚ್ಕೊಳ್ಳಿ.
ಬಾಗ್ಲು ಬಿಬೇಡ, ಸೀದಾ ಒಳಕ್ ಹೋಗಿ ಸಾರಿ ಕೇಳಿ ಬಂದ್ಬಿಡು. ಸೀದಾ ಹೋಗು ಅಂದ್ರೆ ನಿನ್ ಮನೆ ಒಳಿಕ. ಹ್ಞೂ ಮತ್ತೆ ಹಂಗಾರೆ ನಾನೇ ಕರ್ದಕ್ ಬರಲಾ? ಲೈ ಬೇಡ ಬೇಡ ಅಂತ ಒಂದು ಐಡಿಯಾ ಐತೆ. ಏನದು? ಇತ್ತಕನ್ನೆಲ್ಲ ಮಾಡ್ತೀಯಾ? ಈಗ ನೋಡ್ಲಾ? ಬರೇ ಬಾ ಮಂಜ, ನಿಮ್ಮ ಅಂಡಿದ್ ಇದ್ದೇ ನಿಕ್ಕಳ. ಸೂಪರ್ ಐಡಿಯಾ. ಬೆಳಗ್ಗೆ 7 ಕಿವಿ ಒಳಗೆ ಹೋಗಿವೆನ್ಲ, ಮನೆ ತಕ್ಕೆ ಬಂದಿದ್ಯಾ? ಅಲ್ಲ ಅದು ಸೀದಾ ಸಾರಾ. ಏನು ಸಾರಿ. ನಿನ್ ಸಾರಿ ತಗೊಂಡು ಗೊಬ್ಬರದ ಗುಂಡಿ ಒಳಗಾಕು. ನೋಡ್ ಮಂಜ, ಇದೇ ಕೊನೆ. ಮನೆ ತಕ್ಕ ಬರೋದೆಲ್ಲ ಇಟ್ಕೋಬೇಡ. ಈ ವಾರ ನಾನು ನೋಡಕ್ ಗಂಡಿನ ಕಡೆಯವ್ರು ಬರ್ತಿದ್ದಾರೆ. ನೀನ್ ಮನೆ ಕಡೆ ತಿರ್ಗಾಡೋದು ಯಾರು ನೋಡಿದ್ರೆ ಅರ್ಥ ಆಯ್ತಾ? ಅರ್ಥ ಆಯ್ತೆನ್ಲ? ಮತ್ತೇನ್ ನೋಡ್ತಾ ನಿಂತಿದ್ಯಾ? ಹೋಯ್ತಾ ಇರು, ಹೋಗು. ಬಡ್ಡಿ ಐಕ್ಳು ಸೀದಾ ಸಾದಾ ಅಂತ ಹೇಳಿ ಲವ್ ಸ್ಟೋರಿನ ಗೊತ್ತಾಡ್ಸ್ಬಿಟ್ರು. ಪರವಾಗಿಲ್ವೇ? ನನ್ನ ಗಂಡ ಕೊಟ್ಟಿದ್ದ ಔಷಧಿ ಪವರ್ಫುಲ್ ಆಗೇ ಇದೆ. ಮತ್ತೆ ನನ್ನ ಗಂಡ ಅಂದರೆ ಸುಮ್ಮನೆನಾ? ಹೌದು, ಓದ್ಕೋತೀನಿ ಅಂದ್ರಲ್ಲ, ಎಲ್ಲಿ ಹೋದ್ರು? ಹದಿನಾಲ್ಕು 14, 14 2 28, 14 3 42, 14 4 56, 14 4 14 5 70, 14 6 84, 14 7 92, 14 1 14, 14 2 28, 14 3 42, 14 4 56, 14 5 70, 14 6 84, 14 7 98, 14 7 98, 14 7 98, 14 7 98, 14 8 102, 14 1 14, 14 2 28, 14 3 42, 14 4 56, 14 5 70, 14 6 84, 14 7 98, 14 8 102, 14 9 126, 14 10 100, 14 5 70, 14 6 84, 14 7 98. ಇವಾಗ ನೋಡ್ಕೊಳ್ದೆ ಹೇಳಮ್ಮ. 14 1 14, 14 2 28, 14 3 42, 14 4 56, 14 5 70, 14 ನಮ್ಮರೇ ನೀವ್ಯಾಕೆ ಬರೋಕೋದ್ರಿ ಇಲ್ಲಿಗೆ? ನಡ್ರಿ ಹೋಗಮ್ಮ. ಏನು ತೊಂದರೆ ಇಲ್ಲ ರಾಮೋರೆ, ಈಗ ಪರವಾಗಿಲ್ಲ. ಹೌದು, ನೀವು ಯಾಕೆ ಇಲ್ಲಿ ಬರಕ್ಕೆ ಹೋದ್ರಿ? ಕೆಳಗಡೆ ರೂಮಲ್ಲೇ ಓದ್ಕೊಳ್ಳೋದಲ್ವಾ? ಅದು ನೀವು ಕೋಣೆಗೆ ಮನೆ ಕಂಡಿದ್ರಾ? ನನಗೆ ಜೋರಾಗಿ ಹೇಳ್ಕೊಂಡು ಓದಲಿಲ್ಲ ಅಂದರೆ ತಲೆ ಕತ್ತಕ್ಕಿಲ್ಲ. ಅದಕ್ಕೆ ಯಾರಿಗೂ ತೊಂದರೆ ಕೊಡೋದು ಬೇಡ ಅಂದ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟೆ. ನಮ್ಮರೆ ನೋಡಿ, ಏಟೊಂದು ಓದ್ಕೊಳ್ತೀವಿ ಅಂತ. ನನ್ನ ಪೈಲ್ವಾನ, ದಿನ ನಾನು ಹೇಳ್ಕೊಟ್ಟಿಲ್ಲ ಅಂತಂದ್ರು ನೀವೇ ಕಲಿಬೇಕು, ಓಕೆನಾ? ಓ ವಾಕ್ಯ ವಾಕ್ಯ. ಓ, ಜೋಡಿಕೆಗಳು ಎಲ್ಲೋದು ಅಂತ ಇಲ್ಲಿ ನಾನು ಗೂಡಲ್ಲಿ ಹುಡುಕ್ತಾ ಇದ್ರೆ ಅವೆರಡು ಬಂದು ಇಲ್ಲಿ ಸೇರ್ಕೊಂಡವೆ. ಜಾನಕಿ, ಹೆಂಗಿದ್ಯಮ್ಮ ಇವಾಗ? ಈಗ ಪರವಾಗಿಲ್ಲ ಶಾರದಕ್ಕ. ಏ ರಾಮ, ಊಟಕ್ಕೆ ಸಮಯ ಆಯ್ತಲ್ಲ, ಬನ್ನಿ ಊಟ ಮಾಡೋರಂತೆ. ಏ
ಇನ್ನೂ ಹೊಸಿ ಕಲಿಯೋದೈತೆ, ಮುಗಿಸ್ಕೊಬತ್ತೀನಿ ಇರು ಶಾರದಾ ಬಾವು. ನನ್ನ ಮಗ ಕಲಿಯೋದೆಚ್ಚೋ, ನಾನು ಹ್ಞೂ ಅನ್ನೋದೆಚ್ಚೋ. ಸರಿ, ನೀನು ಇಲ್ಲೇ ಕಲಿತಾ ಇರು, ನಾನು ಊಟನ ಇಲ್ಲಿಗೆ ತಗೊಂಬರ್ತೀನಿ. ವಾ ಬೊಂಬಾಟು, ಹಂಗೆ ಕೈ ತುತ್ತಾಕು ಶಾರದಾ ಬಾವು. ಕೈ ತುತ್ತು ತಿಂದು ಸ್ಯಾನೇ ದಿವಸ ಆಗೋಯ್ತು. ನಮ್ಮರೆ ಇವತ್ತಿಲ್ಲೇ ಕೈ ತುತ್ತಿನಮ್ಮ. ಸೂಪರು ಶಾರದಾ ಬಾ, ಹೋಗಿ ತಕಬಾ. ಸರಿ ಕಲ್ಲ. ಶಾರದಾ ನಾಲ್ಗೆ ನಾಟ್ಯ ಆಡ್ತೈತೆ, ಸಿಬ್ಬರ್ನ್ಯಾಕ ಒಟ್ಟಾಗ್ತೈತೆ. ಅಬ್ಬಬ್ಬಬ್ಬಬ್ಬ ಕಳ್ಳಂದ್ರ ನನ್ನ ಬಿಟ್ಟು ಕೈ ತುತ್ತಿಗೆ ರೆಡಿ ಆಗಿದ್ದಾರಾ? ಅಪ್ಪಯ್ಯ ಬನ್ನಿ ಬನ್ನಿ. ಜನಕ್ಕೆ ರಾಮ ಚಿಕ್ಕವನಾಗಿದ್ದಾಗ ನಾನು ಅವನು ಹೀಗೆ ಬೆರಳನ್ನೇ ಪಿಸ್ತೂಲ್ ಅಂದ್ಕೊಂಡು ಬೊಂಬಾಟಾಗ ಆಟ ಆಡ್ತಾ ಇದ್ವಿ. ಕೆಪ್ತಿ ಐತೇನಿಲ್ಲ? ಗೆಪ್ತಿಲ್ದೆ ಏನು. ಕ್ಯಾಪ್ಟನ್, ನಮ್ಮೂರಿಗೆ ದರೋಡೆಕೋರು ನುಗ್ಬಿಟ್ಟವ್ರೆ. ಈಗ ನಮ್ಮೂರ್ನ ನಾನು ಮತ್ತೆ ನೀವು ಇಬ್ಬರೇ ಕಾಪಾಡಬೇಕು. ನೀವು ತಯಾರಿದ್ದೀರಾ? ನಡ್ರಿ ಹೋಗುವ. ಕೂತ್ಕೊಂಡು ಹೇಳಿಲ್ಲ. ಮರ್ತುಬಿಟ್ಟೆ. ತಪಾಸ್ ಕ್ಯಾಪ್ಟನ್, ತಪಾಸ್. ನಮ್ಮ ಊರಿಗೆ ಬಂದು ದರೋಡೆಕೋರ್ನ ನಾವಿಬ್ಬರೇ ಹೊಡೆದು ಉರುಳಿಸಾಯ್ತು. ನೀನು ಹುಡುಗಾಕಲ್ಲ, ನನಗೆ ವಯಸ್ಸಾಯ್ತು, ಸುಸ್ತಾಯ್ತದೆ. ಅಪ್ಪಯ್ಯ ಸೂಪರು. ನಮ್ಮವರೇ ಚಪ್ಪಾಳೆ ತಟ್ಟವ್ರೆ ಅಂದ್ರೆ ನಾವಿಬ್ರು ಸಂದಾಗೆ ಮಾಡೀವಿ. ಪೆದ್ದ ಪೈಲ್ವಾನ, ಇಷ್ಟು ವಯಸ್ಸಾದ್ರೂ ಚಿಕ್ಕ ಮಕ್ಕಳ ಥರ ಆಡ್ತಾರೆ ಅಂತ ಅನ್ಕೊಳಕಿಲ್ಲ ಅಲ್ಲ? ಅಯ್ಯೋ ಮಾವ, ಇಲ್ಲ ಇಲ್ಲ, ಸುಮ್ಮನೆ ಹೇಳ್ದೆ ಕಣಮ್ಮ. ನಿಮ್ಮ ಜೊತೆ ಅಶೋಕನೂ ಸೇರ್ಕೊಂಡು ಕುಣಿಯೋನು. ಸರಿ ಬಿಡಿ, ಊಟ ಮಾಡಿದ್ರಂತೆ. ಶಾರದಾ ಒಂದು ನಿಮಿಷ. ಈಗ ಯಾಕೆ ಎಲ್ರನ್ನೂ ಕರೆದುಬಿಟ್ಟು ನಾವೆಲ್ಲ ಒಟ್ಟಿಗೆ ಊಟ ಮಾಡಬಾರ್ದು? ಒಳ್ಳೆ ಐಡಿಯಾನೇ. ಹಾಂ ಅದೇ ಅಲ್ವಾ. ಇರಿ, ನಾನು ಹೋಗ್ಬಿಟ್ಟು ಅಶೋಕನ್ನು ಅದಕ್ಕಿನೂ ಕರ್ಕೊಬತ್ತೀನಿ. ಏ ರಾಮ, ಇಲ್ಲ, ನಾನು ಕರ್ಕೊಂಬರ್ತೀನಿ. ಸೊಸೆಮ್ಮ, ಡೋರ್ ಓಪನ್ ಇದೆ ಅಂತ ಒಳಗೆ ಬಂದ್ಬಿಡೋದಾ? ಒಳಗೆ ಕೇಳ್ಕೊಂಡು ಬರಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ವಾ ನಿಮಗೆ? ಹೊರಗೆ ಹೋಗಿ ಕೇಳ್ಕೊಂಡು ಬನ್ನಿ, ಆಗ ಮುಂದಿನ ಸಲ ಬರೋವಾಗ ನೆನಪಿರುತ್ತೆ. ಹೋಗಿ. ಸೊಸೆಮ್ಮ, ಒಳಗೆ ಬರ್ಬೋದಾ?
ಎಲ್ಲರೂ ಊಟಕ್ಕೆ ಮಾಡಿ ಮೇಲೆ ಕುಂತ್ಕೊಂಡವ್ರೆ. ನೀವು ಬಂದಿದ್ರೆ. ನನಗೇನು ಬೇಡ. ಇನ್ನೊಬ್ಳು ಸೊಸೆ ಬಂದಿದ್ದಾಳಲ್ಲ, ಎಲ್ಲರೂ ಸೇರ್ಕೊಂಡು ಅವಳನ್ನೇ ನೋಡ್ಕೋತಿದ್ದೀರಾ? ಹೋಗಿ ನೋಡ್ಕೊಳ್ಳಿ, ಅಷ್ಟು ಸಾಕು. ನನಗೇನು ಬೇಡ. ಅಲ್ಲ ಸೊಸೆಮ್ಮ, ಸಾಹೇಬ್ರು ನಿಮ್ಮನ್ನ ಕರ್ಕೊಂಬರಕ್ಕೆ ಕೇಳಿದ್ರು. ನೀವೀಗ ಬರ್ಲಿಲ್ಲ ಅಂದರೆ. ಬರ್ಲಿಲ್ಲ ಅಂದ್ರೆ ಏನು? ಮಾವ ಕೋಪ ಮಾಡ್ಕೊಳ್ತಾರಾ? ಮಾಡ್ಕೊಳ್ಳಿ. ಮಾವ ಬಂದು ಕೇಳಿದಾಗ ನಾನು ಹೇಳ್ತೀನಿ. ಇನ್ನೂ ಯಾಕೆ ಕಾಯ್ತಿದ್ದೀರಾ ಶಾರದಕ್ಕ? ನಾನು ಬರಲ್ಲ ಅಂತ ಬೇರೆ ರೀತಿಲಿ ಹೇಳ್ಬೇಕಾ? ಹೊರಡಿ. ಸೊಕ್ಕ ಬಾರ್ಲಾ, ಊಟ ಮಾಡುವಂತೆ ಬಾರ್ಲಾ. ಅಯ್ಯೋ ಇಲ್ಲ, ಬೇಡ ಶಾರದವ್ವ. ಅಲ್ಲಕಲ್ಲ, ಸೊಸೆಮ್ಮರು ಬೇಡ ಅಂದರು, ನೀನು ಬೇಡ ಅಂದರೆ ಸಾಹೇಬ್ರು ಕೋಪ ಮಾಡ್ಕೋತಾರೆ. ನಡಿಲ್ಲ, ನಡಿ ನಡಿ. ಬೇಡ ಶಾರದವ್ವ, ನಡಿಲ್ಲ ನೀನು. ಬೇಡ ಶಾರದವ್ವ. ಅಯ್ಯೋ ನೀನು ನಡಿ, ನಡಿಲ್ಲ. ಚಂದ್ರಿ, ಅಕ್ಕ, ನೀನೀಗಲೇ ಅಲ್ಲಿಗೆ ಹೋಗಿ ಆ ಕೋಣನ ಕಿವಿಲಿ ಅಕ್ಕ ಕೋಪ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಊಟಕ್ಕೆ ಬಂದಿಲ್ಲ ಅಂತ ಹೇಳು. ಅವನು ಬಂದು ಕ್ಷಮೆ ಕೇಳಿದ್ರೆ ಅಕ್ಕ ಅವರು ಸಮಾಧಾನ ಆಗ್ಬೋದು ಅಂತ ಗಂಭೀರವಾಗಿ ಹೇಳ್ಬಿಟ್ಬಾ. ಹೋಗೋ. ಸರಿ ಅಕ್ಕ. ಬಾರ್ಲಾ, ಕುಂತ ನಡಿ. ಅಲ್ಲ ಸಕ ಸದಕ್ಕ ಮಗ ಮಾತ್ರ ಬರ್ತವನೇ, ಸೊಸೆಯಲ್ಲಿ ಸೊಸೆಮ್ಮವ್ರಿಗೆ ಹಸಿವಿಲ್ವಂತೆ ಸಾಹೇಬ್ರೆ. ಸರಿ, ನೀವು ಕುತ್ಕೊಳ್ಳ, ನಾವು ಶುರು ಮಾಡುವ. ಅರೆ, ಸೊಸೆ ಬಂದಿಲ್ಲ ಅಂದ್ರು ಸೊಸೆ ಸಖಿ ಬಂದಿದ್ದಾಳೆ. ಬಾರಮ್ಮ. ಅದು ಸಾಹೇಬ್ರೆ, ಶಾರದಕ್ಕ ಊಟ ತಂದ್ರಲ್ಲ, ಎಲ್ರಿಗೂ ನೀರು ಬೇಕಲ್ಲ, ನಾನು ತಕ್ಕಂಬಂದೆ. ಪರವಾಗಿಲ್ಲ, ಬರ್ತಾ ಬರ್ತಾ ನೀನು ಬುದ್ಧಿವಂತೆ ಆಗ್ತಿದ್ಯಾ. ಬಾ ಬಾ ಬಾ. ಶಾರದವ್ವ, ನೀನು ಎಲ್ರಿಗೂ ಕೊಡ್ತಾ ಇರೋ, ನಾನು ಹೋಗ್ಬಿಟ್ಟು ಅದಕ್ಕೇನೆ ಕರ್ಕೊಬರ್ತೀನಿ. ಎಲ್ಲರೂ ಒಟ್ಟಿಗೆ ಇದ್ರೆ ಚಂದಾಗಿರ್ತದಲ್ವಾ? ಏಯ್, ಅವ್ರು ಬೇಡ ಅಂದ್ರು ಅಂತ ಶಾರದವ್ವ ಹೇಳ್ದಲ್ವಾ, ಮತ್ತೆ ಯಾಕೆ ಹೋಯ್ತಿಯಾ? ಬೇಕಾದವ್ರು ಬರ್ತಾರೆ, ಸುಮ್ಮನೆ ಕುತ್ಕೊಂಡು. ಅಲ್ಲಪ್ಪ, ಬೇಡ ಅಂದೆ, ಕುತ್ಕೊಳ್ಳ ಸುಮ್ಕೆ. ಏ ಚಂದ್ರಿ, ನೀ ಎಲ್ಲಿ ಹೊಂಟೆ? ಕೇಳಿಕೆ ಸಾಹೇಬ್ರೆ? ಬಾ, ನೀನು ಒಂದೆರಡು ತುತ್ತು ತಗೊಂಡು ಹೋಗು. ಅಯ್ಯೋ ಇಲ್ಲ ಇಲ್ಲ, ಬೇಡ, ಪರವಾಗಿಲ್ಲ. ನೀನು ನಮ್ಮನೆ ಹುಡುಗಿನೇ, ಬಾ ಕುತ್ಕೋ, ಬಾ. ಹಾಕಿ ಸರ್.